Good morning, friends. Today I am going to discuss about errors in qualitative analysis. In this chapter, we have to study what are the types of errors, determinate and indeterminate, and how to minimize errors, what is meant by accuracy, absolute error, relative error, precision, mean deviation, relative mean deviation, standard deviation. This we have to discuss in this chapter. Before going into detail, just let us know what is meant by error. ತಪ್ಪು ಅಂತ ಇವಾಗ ಯಾವುದೋ ಒಂದು ವಸ್ತುನ ನಾವು ಮೆಷರ್ ಮಾಡುವಾಗ ಏನೋ ತಪ್ಪ. ಒಂದು ಎಕ್ಸಾಂಪಲ್ಗೆ ನೀವು ಚಿನ್ನದ ಅಂಗಡಿಗೆ ಹೋಗಿದ್ದೀರಾ, ಒಂದು ಚಿನ್ನದ ಆರ್ಟಿಕಲನ್ನು ತಗೋಬೇಕು. ಅದರ ಕರೆಕ್ಟ್ ವೆಯ್ಟು 3 ಡಿಜಿಟ್ಸ್ ನೋಡಿದ್ರೆ 5.232 ಗ್ರಾಮ್ಸ್ ಇರುತ್ತೆ. ಅಕಸ್ಮಾತ್ ಅವನು ಒಂದು ಸಿಂಗಲ್ ಡಿಜಿಟ್ ಇರುವಂಥ ಬ್ಯಾಲೆನ್ಸ್ ಎಲ್ಲ ಅವನು ತೂಕ ಮಾಡಿದ್ರೆ 5.2 ಗ್ರಾಮ್ ಅಂತ ತೋರಿಸ್ತಾ ಇರುತ್ತೆ. ಅದರ ರಿಯಲ್ ವ್ಯಾಲ್ಯೂ ವೆಯ್ಟು 5.232 ಗ್ರಾಮ್ ಇದೆ, ಆದರೆ ಅವನ ಹತ್ರ ಇರೋ ಬ್ಯಾಲೆನ್ಸಲ್ಲಿ ಅದು 5.2 ಗ್ರಾಮ್ ಅಂತ ತೋರಿಸ್ತಾ ಇದೆ. ಅವಾಗ ವ್ಯತ್ಯಾಸ ಎಷ್ಟಾಯಿತು? 0.032 ಗ್ರಾಮ್. So this may be very small, but when we take the cost of gold, ಅದರ ಬೆಲೆ ನೋಡಿದಾಗ ನಿಮಗೆ ಈವನ್ ಫಾರ್ ದಿಸ್ ಮಚ್ ವಿ ಹ್ಯಾವ್ ಟು ಪೇ ಮೋರ್. ಹಾಗಾಗಿ 5.232 ಗ್ರಾಮ್ ಬಂದು 5.2 ಗ್ರಾಮ್ ಅಂತ ತೊಗೊಂಡ್ರೆ ನಮಗೆ ವ್ಯತ್ಯಾಸ ಆಯಿತು. ಸೊ ದಿಸ್ ಈಸ್ ನೋನ್ ಆಸ್ ಎರರ್. ಯಾವುದೇ ಒಂದು ನಾವು ಕೆಮಿಸ್ಟ್ರಿಲಿಗೆ ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀವಿ, ಬ್ಯೂರೆಟನ್ನು ನೀವು ಓದುವಾಗ 10.2 ml ಅಂತ ಇರುತ್ತೆ, ಅದನ್ನು ನೀವು 10.1 ಅಂತಲೋ ಇಲ್ಲ 10.3 ಅಂತಲೋ ಓದ್ಬಿಡ್ತೀರ. ಸೊ ದಟ್ ಡಿಫ್ರೆನ್ಸ್ ಈಸ್ ನೋನ್ ಆಸ್ ಎರರ್. ಯಾವುದೇ ಅನಾಲಿಸಿಸ್ ಮಾಡುವಾಗ ವಿ ಕಮಿಟ್ ಎರರ್ಸ್. ಹಾಗಾಗಿ ಏನು ಎರರ್ ಅಂದರೆ ಮತ್ತು ಅದನ್ನು ಹೇಗೆ ಮಿನಿಮೈಸ್ ಮಾಡೋದು ಅನ್ನೋದ್ರ ಬಗ್ಗೆ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇಫ್ ಯು ಡೂ ಎನಿ ಮೆಷರ್ಮೆಂಟ್, ಇನ್ವೇರಿಯಬಲಿ ಇಟ್ ಇನ್ವಾಲ್ವ್ಸ್ ಎರರ್ಸ್ ಆ್ಯಂಡ್ ಅನ್ಸರ್ಟನಿಟೀಸ್. ನೀವು ತಪ್ಪು ಮಾಡದೇನೆ ನಾನು 100% ಕರೆಕ್ಟಾಗಿ ನಾನು ಎಕ್ಸ್ಪರಿಮೆಂಟನ್ನು ಮಾಡ್ತಿದ್ದೀನಿ, ಅನಾಲಿಸಿಸನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಒಂದಲ್ಲ ಒಂದು ಚಿಕ್ಕಲ್ಲ ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ಹಾಗಾಗಿ ಇಟ್ ಇನ್ವಾಲ್ವ್ಸ್ ಎರರ್ಸ್ ಆ್ಯಂಡ್ ಅನ್ಸರ್ಟನಿಟೀಸ್. ಇಟ್ ಈಸ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಎ ಕೆಮಿಕಲ್ ಅನಾಲಿಸಿಸ್ ದಟ್ ಈಸ್ ಟೋಟಲಿ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಅನ್ಸರ್ಟನಿಟೀಸ್. ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು 0% ಎರರ್ 100% ಕರೆಕ್ಟಾಗಿ ನಾನು ಮಾಡಿದ್ದೀನಿ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ಹಾಗೇ ಆಗುತ್ತೆ, ತಪ್ಪು ಹಾಗೇ ಆಗುತ್ತೆ. ಬಟ್ ಏನು ಅಂದರೆ ಯು ಕ್ಯಾನ್ ಓನ್ಲಿ ಹೋಪ್ ಟು ಮಿನಿಮೈಸ್ ಎರರ್ಸ್ ಆ್ಯಂಡ್ ಎಸ್ಟಿಮೇಟ್ ದೇರ್ ಸೈಜ್ ವಿತ್ ಅಕ್ಸೆಪ್ಟಬಲ್ ಅಕ್ಯುರಸಿ. ನಾವು ಕರೆಕ್ಟ್ ವ್ಯಾಲ್ಯೂ ಏನಿದೆ ಅದಕ್ಕೆ ಎಷ್ಟು ಹತ್ತಿರ ಇದ್ದೀವಿ, ನಾವು ಎಷ್ಟು ಎರರ್ ಕಮ್ಮಿ ಆಗಿದೆ, ಯು ಕ್ಯಾನ್ ಮಿನಿಮೈಸ್ ಎರರ್. ದಟ್ಸ್ ಆಲ್. ಎಷ್ಟು ಸಾಧ್ಯವೋ ಅಷ್ಟು ನಾನು ತಪ್ಪನ್ನು ಕಡಿಮೆ ಮಾಡ್ಕೋಬೋದೇ ವಿನ ತಪ್ಪೇ ಮಾಡ್ದೇನೆ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ವಿ ಕ್ಯಾನ್ ಮಿನಿಮೈಸ್ ಎರರ್ಸ್ ಆ್ಯಂಡ್ ಎಸ್ಟಿಮೇಟ್ ವಾಟ್ ಇಸ್ ದ ಸೈಜ್ ಆಫ್ ಎರರ್ ವಿಚ್ ಈಸ್ ವಿತ್ ಅಕ್ಸೆಪ್ಟಬಲ್ ಅಕ್ಯುರಸಿ. ಎರರ್ಸ್ ಯಾಕಾಗುತ್ತೆ, ಎಲ್ಲಿ ತಪ್ಪಾಗುತ್ತೆ ಅಂತಂದರೆ ಎರರ್ಸ್ ಆರ್ ಕಾಸ್ಡ್ ಬೈ ಫಾಲ್ಟಿ ಕ್ಯಾಲಿಬ್ರೇಷನ್ಸ್ ಆರ್ ಸ್ಟ್ಯಾಂಡರ್ಡೈಸೇಷನ್ಸ್ ಆರ್ ರ್ಯಾಂಡಮ್ ವೇರಿಯೇಷನ್ ಇನ್ ಅನ್ಸರ್ಟನಿಟೀಸ್ ಇನ್ ರಿಸಲ್ಟ್. ಇವಾಗ ಕ್ಯಾಲಿಬ್ರೇಷನ್ ಮಾಡುವಾಗ 10 ml ಪಿಪೆಟ್ ಅಂತ ಹೇಳ್ತಾರೆ. ಅದು ನೀವು 10 ml ಪಿಪೆಟ್ಟಲ್ಲಿ ನೀವು ಪಿಪೆಟ್ ಮಾಡಿದಾಗ ಯು ಥಿಂಕ್ ಇಟ್ ಈಸ್ 10 ml, ಬಟ್ ವೆನ್ ಯು ಕರೆಕ್ಟ್ ಮೆಷರ್ ದಟ್ ವಾಲ್ಯೂಮ್ ಇಟ್ ಮೇ ಬಿ 10.1 ml. ಇಟ್ ಈಸ್ ನಾಟ್ 10 ml. ಹಾಗಾಗಿ ಆ ಕ್ಯಾಲಿಬ್ರೇಷನ್ ತಪ್ಪಾಗಿದೆ. ಸೊ ಡ್ಯೂ ಟು ದಿಸ್ ಕ್ಯಾಲಿಬ್ರೇಷನ್ ಎರರ್, ಫಾಲ್ಟ್ ಕ್ಯಾಲಿಬ್ರೇಷನ್ ಎರರ್ ಈಸ್ ಅಕರ್ಡ್. ಅದು ವಾಲ್ಯೂಮೆಟ್ರಿ ಫ್ಲಾಸ್ಕಲ್ಲಿ 250 ml ವಾಲ್ಯೂಮೆಟ್ರಿ ಫ್ಲಾಸ್ಕ್ ಅಂತ ಹೇಳಿದಾಗ ಕರೆಕ್ಟಾಗಿ 250 ml ಇರಬೇಕು, ಅದು ಮಾರ್ಕ್ವರೆಗೆ ನೀವು ತುಂಬಿದ್ರೆ. ಆದರೆ 0.1 ml ಆ 0.2 ml ವ್ಯತ್ಯಾಸ ಇರ್ಬೋದು. ದೇರ್ಫೋರ್ ಡ್ಯೂ ಟು ಫಾಲ್ಟಿ ಕ್ಯಾಲಿಬ್ರೇಷನ್ ಎರರ್ ಈಸ್ ಅಕರ್ಡ್. ಅಥವಾ ಸ್ಟ್ಯಾಂಡರ್ಡೈಸೇಷನ್ ಮಾಡುವಾಗ ಒಂದು ಸ್ವಲ್ಪ ತಪ್ಪಾಗಿರ್ಬೋದು. ಆರ್ ರ್ಯಾಂಡಮ್ ವೇರಿಯೇಷನ್, ನಾವು ಯಾವುದ್ಯಾವುದೋ ತಪ್ಪು ಪಿಕಪ್ ಮಾಡುವಾಗ ರ್ಯಾಂಡಮ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಲ್ಲೂ ತಪ್ಪಾಗಿ ಅನ್ಸರ್ಟನಿಟೀಸ್ ಇನ್ ಆನ್ಸರ್. ನಮಗೆ ರಿಸಲ್ಟಲ್ಲಿ ನಮಗೆ ಗ್ಯಾರಂಟಿ ಇಲ್ಲ ಇದು ಸರಿನೋ ತಪ್ಪು ಅಂತ, ಅನ್ಸರ್ಟನಿಟಿ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ by which error is occurred during the analysis.
So how we can minimize? Frequent calibration, standardization and analysis of known sample can sometimes be used to reduce the extent of errors and uncertainties. ಯಾವುದೇ ಒಂದು ಇವಾಗ ಪಿಪೆಟ್ಟನ್ನು ಪದೇ ಪದೇ ಕ್ಯಾಲಿಬ್ರೇಷನ್ ಮಾಡ್ತಿರೋದು. ಕ್ಯಾಲಿಬ್ರೇಷನ್ ಮಾಡೋದು ಅಂತ ಹೇಳಿದ್ರೆ ಅದರ ವಾಲ್ಯೂಮು ಇವಾಗ 10 ml ಪಿಪೆಟ್ ಅಂದರೆ ಕರೆಕ್ಟಾಗಿ 10 ml ತೊಗೊಳುತ್ತಾ ಅದು ಅಥವಾ ವ್ಯತ್ಯಾಸ ಇದೆಯಾ? ಸೊ ದಟ್ ಈಸ್ ನೋನ್ ಆಸ್ ನೋಯಿಂಗ್ ದ ಎಕ್ಸಾಕ್ಟ್ ವಾಲ್ಯೂಮ್ ಈಸ್ ನೋನ್ ಆಸ್ ಕ್ಯಾಲಿಬ್ರೇಷನ್. ಆ ಕ್ಯಾಲಿಬ್ರೇಷನ್ನ ಪದೇ ಪದೇ ಮಾಡೋದು. ಮತ್ತು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು. ಯಾವುದೇ ಒಂದು ಮೆಥಡ್ ಅಥವಾ ಒಂದು ವಿ ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್ ದ ಮೆಥಡ್ ಆ್ಯಂಡ್ ಅನಾಲಿಸಿಸ್ ಆಫ್ ನೋನ್ ಸ್ಯಾಂಪಲ್ಸ್. ಇವಾಗ ನನಗೆ ಎಕ್ಸಾಕ್ಟಾಗಿ ಗೊತ್ತಿದೆ ಇದು ಏನು ಅಂತ ಹೇಳಿ ಅದು ಎಷ್ಟಿದೆ ಅಂತ ಗೊತ್ತಿದೆ, ಅದನ್ನು ಆ ಥರ ತೊಗೊಂಡು ಅನಾಲಿಸಿಸ್ ಮಾಡೋದ್ರಿಂದ ಅನಾಲಿಸಿಸ್ ಆಫ್ ನೋನ್ ಸ್ಯಾಂಪಲ್ಸ್ ಕೆನ್ ಸಮ್ಟೈಮ್ಸ್ ಯೂಸ್ ಟು ರೆಡ್ಯೂಸ್ ದ ಎಕ್ಸ್ಟೆಂಟ್ ಆಫ್ ಎರರ್. ಆವಾಗ ಎರರ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ರೆಡ್ಯೂಸ್ಡ್. ದ ಟರ್ಮ್ ಎರರ್ ಹ್ಯಾಸ್ ಟು ಸ್ಲೈಟ್ಲಿ ಡಿಫ್ರೆಂಟ್ ಮೀನಿಂಗ್ಸ್. ಎರಡು ಮೀನಿಂಗ್ ಇದೆ ಅದಕ್ಕೆ. ಏನು? ಎರರ್ ರೆಫರ್ಸ್ ಟು ಡಿಫರೆನ್ಸ್ ಬಿಟ್ವೀನ್ ದ ಮೆಷರ್ಡ್ ವ್ಯಾಲ್ಯೂ ಆ್ಯಂಡ್ ನೋನ್ ವ್ಯಾಲ್ಯೂ. ನಾನು ಹೇಳಿದೆ ಎರರ್ ಮೆಷರ್ಡ್ ವ್ಯಾಲ್ಯೂ ಅಂದರೆ ನಾನು ಮಾಡುವಾಗ ಏನನ್ನು ನಾನು ನೋಡಿದೆ ಅದು ಮೆಷರ್ಡ್, ಅದು ಎಷ್ಟು ಇರಬೇಕಾಗಿತ್ತು ರಿಯಲ್ ವ್ಯಾಲ್ಯೂ, ದಟ್ ಈಸ್ ನೋನ್ ವ್ಯಾಲ್ಯೂ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಷರ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಎರರ್. ಅದು ಒಂದು. ಇನ್ನೊಂದು, error often denotes the estimated uncertainty in the measurement or experiment. ಅನ್ಸರ್ಟನಿಟಿ, ಇವಾಗ ಅದರಲ್ಲಿ ಅನುಮಾನ, ಕೆಲವು ತಪ್ಪು ನನಗೆ ಸರಿ ಇದೆಯೋ ಇಲ್ವೋ ಅನುಮಾನ ಇದೆ, ಅನ್ಸರ್ಟನಿಟಿ ಇದೆ. ಆವಾಗ ಎಸ್ಟಿಮೇಟೆಡ್ ಅನ್ಸರ್ಟನಿಟಿ ಇನ್ ದ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಎರರ್. ಸೊ ಈ ರೀತಿ ನಾವು ಎರರ್ನ ಹೇಳೋದು ಯಾವ ಥರ. ಸೊ ಎರರ್ ಇಟ್ ಮೇ ಬಿ ಡಿಫ್ರೆನ್ಸ್ ಬಿಟ್ವೀನ್ ಮೆಷರ್ಡ್ ವ್ಯಾಲ್ಯೂ ಆ್ಯಂಡ್ ಟ್ರೂ ವ್ಯಾಲ್ಯೂ, or it may be the estimated uncertainty in the measurement. Only we can hope to minimize errors and estimate their size with acceptable accuracy. ಹೇಳಿದೆ ಏನು ಅಂದರೆ ಇದನ್ನು ಮಿನಿಮೈಸ್ ಮಾಡ್ಬೋದೇ ವಿನಃ ಅದನ್ನು ಪೂರ್ತಿ ಝೀರೋ ಮಾಡೋದಕ್ಕಾಗೋದಿಲ್ಲ. Every measurement is influenced by many uncertainties which combine to produce a scatter of results. ಇವಾಗ ನಮಗೆ ರಿಸಲ್ಟ್ ಬರುವಾಗ ಯಾವುದಾದ್ರು ಸುಮಾರು ತಪ್ಪುಗಳಿರುತ್ತೆ. ಸೊ ಒಂದೇ ಮೆಷರ್ಮೆಂಟ್ ಮಾಡುವಾಗ ಇಟ್ ಈಸ್ ಇನ್ಫ್ಲೂಯೆನ್ಸ್ ಬೈ ಮೆನಿ ಅನ್ಸರ್ಟನಿಟೀಸ್ ವಿಚ್ ಕಂಬೈನ್. ಇವಾಗ ಟೆಂಪ್ರೇಚರ್ ಇರ್ಬೋದು, ಪ್ರೆಷರು, ವಾಲ್ಯೂಮು, ಡೈಲ್ಯೂಷನ್ನು, ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲ ಆಲ್ ದೇ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಅನ್ಸರ್ಟನಿಟಿ. ಹಾಗಾಗಿ ಏನಾಗುತ್ತೆ, ರಿಸಲ್ಟು ನಮಗೆ ತಪ್ಪಾಗುತ್ತೆ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. Results from 6 replicate determinations of iron in the aqueous sample of standard solution containing 20 ppm of iron 3 ferric ion. or 6 ಸಲ ಟೈಟ್ರೇಷನ್ ಮಾಡಿದ್ದಾರೆ, ಅದರದ್ದು ಎಕ್ಸಾಕ್ಟ್ ವ್ಯಾಲ್ಯೂ 20 ppm ಇದೆ ಐರನ್ದು. ಇನ್ ದ ಸೊಲ್ಯೂಷನ್ ದ ಕಾನ್ಸಂಟ್ರೇಷನ್ ಆಫ್ ಫೆರಿಕ್ ಅಯಾನ್ ಈಸ್ 20 ppm, ಬಟ್ ವೆನ್ ದೇ ಆರ್ ಡನ್ 6 replicates, it gives the values of 19.4, 19.5, 19.6, 19.8, 20.2 and 20.3. This is the result is scattered from 19.4 to 20.3. ನೋಡಿ 19 ಇಷ್ಟು ರೇಂಜ್. ಇವಾಗ ಎಕ್ಸಾಕ್ಟ್ ವ್ಯಾಲ್ಯೂ 20 ppm ಇರಬೇಕಿತ್ತು, ಆದರೆ ಅದು ಇಷ್ಟು ಸ್ಟ್ರೆಚ್ ಆಗಿದೆ. 19.4 ಇಂದ 20.3ವರೆಗೂ ಸ್ಟ್ರೆಚ್ ಆಗಿದೆ. So the results range from a low value of 19.4 ppm to high value of 20.3 ppm. Then we have to take the average. The average or mean value x of that data is 19.8. ಅದು ಒಂದು ಸ್ವಲ್ಪ ಹತ್ತಿರ ಬರುತ್ತೆ. ಈ ವ್ಯಾಲ್ಯೂ acceptable ವ್ಯಾಲ್ಯೂಗೆ ಸ್ವಲ್ಪ ಹತ್ತಿರ ಬಂದಿದೆ. So whenever this type of situation arises, we have to take the mean or average. Because measurement uncertainties can never be completely eliminated. ನಾವು ಇವಾಗ ಮೆಷರ್ ಮಾಡುವಾಗ ಒಂದು ಸ್ವಲ್ಪ ತಪ್ಪಾಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಮೆಷರ್ಮೆಂಟ್ ಡೇಟಾ ಕ್ಯಾನ್ ಓನ್ಲಿ ಗಿವ್ ಅಸ್ an estimate of the true value. Only we can estimate what is the real true value. However, a probable magnitude of error in the measurement can often be evaluated. It is then possible to design limits within which the true value of a measured quantity lies within a given level of probability. ನಾವು ಯಾವುದೇ ಒಂದು ಮೆಷರ್ ಮಾಡಿದಾಗ ಎಷ್ಟು ಹತ್ತಿರ ಇದೆ ವಿತಿನ್ ದಟ್ ಟ್ರೂ ವ್ಯಾಲ್ಯೂಗೆ ನಮ್ಮ ಮೆಷರ್ಡ್ ವ್ಯಾಲ್ಯೂ, ಹೌ ಕ್ಲೋಸ್ ಟು ಇಟ್ ಈಸ್, ಇನ್ ವಾಟ್ ಲೆವೆಲ್ ಆಫ್ ಪ್ರಾಬಬಿಲಿಟಿ ದ ಮೆಷರ್ಡ್ ವ್ಯಾಲ್ಯೂ ಲೈಸ್.
ಅದನ್ನು ನಾವು. ಸೊ ಫಾರ್ ದ್ಯಾಟ್ ಬಿಫೋರ್ ಬಿಗಿನಿಂಗ್ ಇನ್ ಅನಾಲಿಸಿಸ್ ಫಸ್ಟ್ ವಿ ಶುಡ್ ಕ್ವಶನ್ ವಾಟ್ ಮ್ಯಾಕ್ಸಿಮಮ್ ಎರರ್ ಕ್ಯಾನ್ ಬಿ ಟಾಲರೇಟೆಡ್ ಇನ್ ದ ರಿಸಲ್ಟ್. ನಾನು ಎಷ್ಟುವರೆಗೆ ನಾನು ಇದಕ್ಕೆ ತಡ್ಕೋಬೋದು, ರಿಸಲ್ಟನ್ನು ಟಾಲರೇಟ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದ ಮ್ಯಾಕ್ಸಿಮಮ್ ಎರರ್ ಕ್ಯಾನ್ ಬಿ ದ ಟಾಲರೇಟೆಡ್ ಇನ್ ದ ರಿಸಲ್ಟ್. ಜಾಸ್ತಿ ಟಾಲರೇಟ್ ಮಾಡಿ, ಇವಾಗ ನಾನು ಒಂದು ವಸ್ತುನ ಹೊರಬೇಕು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಭಾರವನ್ನು ಚೀಲವನ್ನು ನಾನು ಹಾಕಿದ್ರೆ ಎಲ್ಲೋ ಒಂದು ತೂಕದವರೆಗೆ ನಾನು ಎತ್ತಬಹುದು ಅದನ್ನು, ಅದಕ್ಕಿಂತ ಜಾಸ್ತಿ ಆದರೆ ಆಗಲ್ಲ, ಐ ಕಾಂಟ್ ಟಾಲರೇಟ್. ಹಾಗೆ ಯಾವುದೇ ಒಂದು ರಿಸಲ್ಟಿಗೆ ಒಂದು ಲಿಮಿಟ್ವರೆಗೆ ಟಾಲರೆನ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆದರೆ ತಪ್ಪಾಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟು ಟಾಲರೇಟ್ ಮಾಡ್ಬೋದು, ಬರ್ತದೆ ಮ್ಯಾಕ್ಸಿಮಮ್ ಎರರ್, ಆ ಕ್ವಶನ್ ನಾವು ಅರ್ಥ ಮಾಡಿಕೊಂಡ್ರೆ ದೆನ್ ವಿ ಹ್ಯಾವ್ ಟು ಸೆಲೆಕ್ಟ್, ಅಡಾಪ್ಟ್ ಎ ಸೂಟಬಲ್ ಮೆಥಡ್ ಆ್ಯಂಡ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಅನಾಲಿಸಿಸ್. ಮಾಡಿದಾಗ ಎರರನ್ನು ಮಿನಿಮೈಸ್ ಮಾಡ್ತೀವಿ. ವಾಟ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ದಿಸ್? To improve the reliability and to obtain information about the variability of results, 2 to 5 portions of a sample are usually carried out through the entire analytical procedure. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯಾವುದೇ ಒಂದು ರಿಸಲ್ಟ್ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಬರೀ ಒಂದು ಸಲ ಅದನ್ನು ಮೆಷರ್ ಮಾಡಿದ್ರೆ ಆಗಲ್ಲ. ವಿ ಹ್ಯಾವ್ ಟು ಡೂ ರಿಪ್ಲಿಕೇಟ್ಸ್. Minimum 2 to 5 portions of sample are to be carried out and we have to take the average. So replicates are samples of about the same size that are carried out the analysis in exactly same way. ಮೊದಲನೇ ಸಲ ಎಷ್ಟು ವಾಲ್ಯೂಮ್ ತೊಗೊಂಡಿದ್ದೀವಿ, ಸೈಜ್ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಪ್ರತಿ ಸಲನೂ ತೊಗೋಬೇಕು. In what way we have carried out the analysis for the first trial, the same way we have to carry out the analysis for all the replicates. In that way we can carry out and find out the mean. So individual results from a set of measurements are set on the same. Usually they have to be same. Usually the best estimate is considered to be the central value for the set. ಇವಾಗ 5-6 ಸಲ ರಿಪ್ಲಿಕೇಟ್ ಮಾಡಿದಾಗ ಯಾವುದು ಕರೆಕ್ಟ್ ಬೆಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೆಂಟ್ರಲ್ ವ್ಯಾಲ್ಯೂ ಆಫ್ ದ ಸೆಟ್, ಅದು ಇಟ್ ಇಸ್ ನೋನ್ ಆಸ್ ಬೆಸ್ಟ್ ಎಸ್ಟಿಮೇಟ್. The central value of the set should be more reliable than any of the individual results. So that is more reliable. Usually the mean or the median is used as the central value for the set of replicate measure. ಇದನ್ನು ನಾನು ಕೊನೆಗೆ ಹೇಳ್ತೀನಿ, ಮೀನ್ ಆ್ಯಂಡ್ ಮೀಡಿಯನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಆಫ್ಟರ್ ದಿಸ್ ಡಿಸ್ಕಷನ್ ವಿ ಆರ್ ಗೋಯಿಂಗ್ ಟು ಟೇಕ್ ಫ್ಯೂ ಎಕ್ಸಾಂಪಲ್ಸ್. ಸೊ ದಟ್ ಈಸ್ ಮೋರ್ ಬೆಸ್ಟ್ ಎಸ್ಟಿಮೇಟ್. The analysis of the variation in the data allows us to estimate the uncertainty associated with the central value. ಮೊದಲು ಸೆಂಟ್ರಲ್ ವ್ಯಾಲ್ಯೂ ಇಟ್ಕೊಂಡು ಆ ಮೀನ್ ಆರ್ ಮೀಡಿಯನ್ ತೊಗೊಂಡು ಅದಕ್ಕೆ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ, ಎಲ್ಲ ಬೇರೆ ಬೇರೆ ವ್ಯಾಲ್ಯೂಸ್ ಎಲ್ಲ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್. ನಾವು ಎರರ್ ಈಸ್ ಎಕ್ಸ್ಪ್ರೆಸ್ ಇನ್ 2 ways. One is absolute error, other one is relative error. What is meant by absolute error? Absolute error is the difference between the measured value and the true value. Error is equal to measured x of measured minus x of true value, or xm minus xt ಅಂತ ನಾವು ತಗೋಬೋದು. Just we take the difference. If the measured value is low and the sign is negative, ಇವಾಗ ಇದೇನಾದ್ರು ಕಡಿಮೆ ಇದ್ದರೆ, ಇದು ಕಡಿಮೆ ಇದ್ದು ಇದು ಜಾಸ್ತಿ ಇದ್ದರೆ ಇದು ಪಾಸಿಟಿವ್ ಆಗುತ್ತೆ, ಅಥವಾ ಇದು ಕಡಿಮೆ ಇದ್ದು ಇದು ಜಾಸ್ತಿ ಇದ್ದರೆ ಆವಾಗ ಮೈನಸ್ ಆಗುತ್ತೆ. ನೆಗೆಟಿವ್ ಎರರ್ ಆರ್ ಪಾಸಿಟಿವ್ ಎರರ್ ಅಂತ ಹೇಳ್ತೀವಿ. ಸೊ ದ ಸೈನ್ ಶೋಸ್ ವಿಚ್ ಒನ್ ಈಸ್ ಮೋರ್. ಇಫ್ ದ ಟ್ರೂ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ ಮೆಷರ್ಡ್ ವ್ಯಾಲ್ಯೂ, ನಾನು ಟ್ರೂ ವ್ಯಾಲ್ಯೂ ಏನಿತ್ತು ಅದಕ್ಕಿಂತ ತುಂಬ ಕಡಿಮೆ ಆಯಿತು ನಾನು ಮೆಷರ್ ಮಾಡಿದಾಗ ಅಂದರೆ ಅವಾಗ ನೆಗೆಟಿವ್ ಡಿವಿಯೇಷನ್ ಎರರ್ ಬರುತ್ತೆ. ಅಥವಾ ಇದಕ್ಕಿಂತ ಇದು ಜಾಸ್ತಿ ಇದ್ದರೆ, ಇದು ಕಡಿಮೆ ಇತ್ತು ಟ್ರೂ ವ್ಯಾಲ್ಯೂ ಬಟ್ ನನಗೆ ಜಾಸ್ತಿನೇ ಬಂತು ಮೆಷರ್ಡ್ ವ್ಯಾಲ್ಯೂ, ಆವಾಗ ಪಾಸಿಟಿವ್ ಎರರ್ ಆಗುತ್ತೆ. ಸೊ ರಿಲೇಟಿವ್ ಎರರ್, ಸೊ ದಿಸ್ ಈಸ್ ನೋನ್ ಆಸ್ ಅಬ್ಸಲ್ಯೂಟ್ ಎರರ್. What is relative error? It is the absolute error divided by the true value and it is expressed in terms of percentage. Usually relative error is expressed in terms of percentage or parts per thousand or parts per million depending on the magnitude of the result. Adar magnitude ಏನಿದೆ ರಿಸಲ್ಟ್ ಅನ್ನೋದ್ರ ಮೇಲೆ whether I can tell in terms of percentage or ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಥೌಸಂಡ್ಸ್ ಪಾರ್ಟ್ಸ್ ಪರ್ ಥೌಸಂಡ್ ಅಂತ ಹೇಳ್ಬೋದು. ಇನ್ನೂ ತುಂಬ ಕಡಿಮೆ ಸೈಜ್ ಇದ್ದರೆ ಅದರದ್ದು ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ಬೋದು, PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್.
So depending on the magnitude of the result, we can express relative error either in terms of percentage or parts per thousand or parts per million. Now, what are the types of errors? There are two types of errors: systematic error and random error. Systematic error is caused due to different reason, and random is for different reasons. ಇವಾಗ ನಾವು ಸಿಸ್ಟಮ್ಯಾಟಿಕ್ ಎರರಲ್ಲಿ ವಾಟ್ ಆರ್ ದ ಕಾಸಸ್ ಅಂತ ಹೇಳಿದ್ರೆ, ಒಂದು ಝೀರೋ ಎರರ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನ್ ಬೈ ಝೀರೋ ಎರರ್ ಅಂದರೆ, ಝೀರೋ ಎರರ್ ಇಸ್ ಡಿಫೈನ್ಡ್ ಆಸ್ ದಿ ಕಂಡೀಷನ್ ವೇರ್ ದ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ರಿಜಿಸ್ಟರ್ಸ್ ಎ ರೀಡಿಂಗ್ ವೆನ್ ದೇರ್ ಶುಡ್ ನಾಟ್ ಬಿ ಎನಿ ರೀಡಿಂಗ್. ಇವಾಗ ಅಲ್ಲಿ ಏನು ಇರಲೇಬಾರ್ದಾಗಿತ್ತು, ರೀಡಿಂಗು ಝೀರೋ ಇರಬೇಕಿತ್ತು, ಅದ್ರ ಬದಲು ಏನೋ ವ್ಯಾಲ್ಯೂ ತೋರಿಸ್ತಾ ಇದೆ. ಸೊ ದಟ್ ಇಸ್ ದ ಎರರ್. ಆವಾಗ ಅದನ್ನು ಝೀರೋ ಎರರ್ ಅಂತ ಹೇಳ್ತೀವಿ. ರೀಡಿಂಗ್ ಇರಬಾರ್ದಾಗಿತ್ತು, ಆದರೆ ಆ ಜಾಗದಲ್ಲಿ ಏನೋ ಇಟ್ ಈಸ್ ಶೋಯಿಂಗ್ ಸಮ್ ರೀಡಿಂಗ್, ದೆನ್ ದಟ್ ಈಸ್ ನೋನ್ ಆಸ್ ಝೀರೋ ಎರರ್. ಸೊ ಅದು ದಟ್ ಈಸ್ ಒನ್ ರೀಸನ್ ಫಾರ್ ಸಿಸ್ಟಮ್ಯಾಟಿಕ್ ಎರರ್. ದೆನ್ ಇನ್ಕರೆಕ್ಟ್ ಕ್ಯಾಲಿಬ್ರೇಷನ್. ನಾನು ಹೇಳಿದೆ, ನಾನು ಪಿಪೆಟ್, ಬ್ಯೂರೆಟ್, ವಾಲ್ಯೂಮೆಟ್ರಿ ಫ್ಲಾಸ್ಕ್ ಇವನ್ನೆಲ್ಲ ನಾವು ಕರೆಕ್ಟಾಗಿ ಕ್ಯಾಲಿಬ್ರೇಷನ್ ಮಾಡೋದು. ಇನ್ಕರೆಕ್ಟ್ ಕ್ಯಾಲಿಬ್ರೇಷನ್ ಇದ್ದಾಗಲೂ ಸಿಸ್ಟಮ್ಯಾಟಿಕ್ ಎರರ್ ಮಾಡುತ್ತೆ. ದೆನ್ ಹೌ ಟು ಮಿನಿಮೈಸ್? So by proper calibration and improving the structure of operators, we can minimize systematic error. Then random error, usually this is difficult to control, random error, whereas systematic error can be minimized, but here control of random error is very difficult. So causes for paradox error, incorrectly using the operators, ತಪ್ಪಾಗಿ ನಾವು ಯೂಸ್ ಮಾಡ್ತಾ ಇರ್ಬೋದು. Or how to minimize? By repeating taking the readings. ಪದೇ ಪದೇ ರೀಡಿಂಗ್ ತೆಗೆಯೋದ್ರಿಂದ ರ್ಯಾಂಡಮ್ ಎರರ್ನ ಕಡಿಮೆ ಮಾಡ್ಬೋದು. ಸೊ there are systematic or determinate, it is also known as determinate error, causes the mean of the data set to differ from the accepted value. It affects the mean. Systematic error ಇಂದ ಮೀನಿಗೆ ವ್ಯತ್ಯಾಸ. It causes mean of the data set to differ from the accepted value. Random error, it is also known as indeterminate error, causes data to be scattered more or less systematically around the mean value. So random error really, it is scattered around the mean value. See, if you take the figure, ಒಂದು ಗೋಲ್ ಇದೆ, ಬುಲೆಟ್ ಶೂಟ್ ಮಾಡಬೇಕು, ಇದು ಸೆಂಟ್ರ್. ಈ ಒಳಗಡೆ ಬಂದರೆ ಮೋರ್ ಆ್ಯಕ್ಯುರೇಟ್ ಅಂತ ಹೇಳ್ತೀವಿ. ಇಫ್ ದ ಬುಲೆಟ್ ಫೈರ್ ಇಟ್ ಗೋಸ್ ಆ್ಯಂಡ್ ಫಾಲ್ ಇನ್ ಏರ್, ಇಟ್ ಈಸ್ ಮೋರ್ ಕರೆಕ್ಟ್. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಔಟರ್ ರೇಂಜ್, ಇನ್ನೊಂದು ಸ್ವಲ್ಪ ಆ್ಯಕ್ಯುರಸಿ ಕಡಿಮೆ ಆಗುತ್ತೆ, ಇಲ್ಲೂ ನಿಮಗೆ ಜಾಸ್ತಿ. ಸೊ ಇಲ್ಲಿ ನೋಡಿ, ಇಲ್ಲೇ ಸೊ ಎಷ್ಟು ಸಲ ಫೈರ್ ಮಾಡಿದ್ದಾನೆ ಬುಲೆಟನ್ನು, ಎಲ್ಲ ಇಲ್ಲಿದೆ. ಇಟ್ ಈಸ್ ನಾಟ್ ಇನ್ ದ ಸೆಂಟರ್, ಬಟ್ ಎಲ್ಲ ಒಂದೇ ಕಡೆ ಇದೆ. ಸೊ ದಿಸ್ ಈಸ್ ಸಿಸ್ಟಮ್ಯಾಟಿಕ್ ಎರರ್. ಇಟ್ ಈಸ್ ಎರರ್ ಇಸ್ ದೇರ್, ಇಲ್ಲಿಲ್ಲ ಎಲ್ಲೂ. ಸೆಂಟ್ರಲ್ಲಿ ಇದ್ದಿದ್ರೆ ನಿಮಗೆ ಎರರ್ ಇಲ್ಲ ಅಂತ ಹೇಳಬೇಕು, ಬಟ್ ಈ ಹೊರಗಡೆ ಬಂದಾಗ ಎರರ್ ಈಸ್ ದೇರ್, ಇಟ್ ಈಸ್ ಡಿವಿಯೇಟೆಡ್ ಫ್ರಮ್ ಟ್ರೂ ವ್ಯಾಲ್ಯೂ. ಬಟ್ ಎಷ್ಟು ಸಲ ನೀವು ಫೈರ್ ಮಾಡಿದ್ರು ಎಲ್ಲವೂ ಇಲ್ಲೇ ಬಿದ್ದಿದೆ. ಹಾಗೆ ಇಟ್ ಕಾಸಸ್ ಸಿಸ್ಟಮ್ಯಾಟಿಕ್ ಎರರ್. ಅದೇ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಲ ಒಂದೇ ಕಡೆ ಇದ್ದಿದ್ದು, ಇಲ್ಲಿ ಸ್ಕ್ಯಾಟರ್ಡ್, ಒಂದೊಂದು ಸಲ ಒಂದೊಂದು ಕಡೆ ಹೋಗಿ ಬುಲೆಟ್ ಬಿದ್ದಿದೆ. ಇಟ್ ಈಸ್ ಸ್ಕ್ಯಾಟರ್ಡ್ ಥ್ರೂಔಟ್ ದಿ ಗೋಲ್. ಆವಾಗ ಅದನ್ನು ರ್ಯಾಂಡಮ್ ಎರರ್ ಅಂತ ಕರೀತೀವಿ. ಸೊ ಹಿಯರ್ ಇಟ್ ಈಸ್ ಕಾನ್ಸಂಟ್ರೇಟೆಡ್, ವೆರಾಸ್ ಹಿಯರ್ ಸ್ಕ್ಯಾಟರ್ಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್ ಟು this session. In the next session, I am going to talk on types of errors, how to minimize these errors. Thank you very much.